ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೌರಿ ಕಲ್ಯಾಣ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಪೂರ್ತಿಯಾಗಿ ನೋಡೋಣ. ನೀವಿನ್ನು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆ ಅಂತೂ ತುಂಬಾ ಚೆನ್ನಾಗಿದೆ. ಸೊ ತುಂಬಾ ಟ್ವಿಸ್ಟ್ಗಳನ್ನ ತಗೋತಾ ಇದೆ. ಬನ್ನಿ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ವಿವೇಕು ತನಗೆ ಗೌರಿ ವಾಪಸ್ ಕೊಟ್ಟಿದ್ದಂಥ ದುಡ್ಡನ್ನ ಕೊಡ್ತಾರೆ. ನೀನು ಇದರಲ್ಲಿ ಏನಾದರೂ ಮಾಡ್ಕೊ ಅಂತೇಳ್ಬಿಟ್ಟು ಹೇಳ್ತಾರೆ. ಸರಿ ರೀ ಆಯಿತು ಅಂತೇಳ್ಬಿಟ್ಟು ಗೌರಿ ಒಪ್ಕೋತಾಳೆ. ಸರಿ ಇನ್ನೇನು ಮುಗಿತು ತಾನೆ, ಇವಾಗ ಮನೇಲೆಲ್ಲ ಆಗೋಯ್ತು, ಕಾರ್ ಡಿಕ್ಕಿ ಒಂದು ಬಾಕಿ ಇತ್ತು, ಇಲ್ಲಿ ಬಂದು ಬಿಡಿಸೋಕೆ ನೀನು ನಡಿ ಒಳಗಡೆ ಕತ್ಲೆ ಆಯಿತು ಅಂದಾಗ, ರೀ ಕಾರ್ ಡಿಕ್ಕಿ ಯಾರು ಹಾಕ್ತಾರೆ ಅಂದಾಗ, ತೆಗಿಯೋಕ್ಕೆ ಬರುತ್ತೆ ಹಾಕಕ್ಕೆ ಗೊತ್ತಾಗಲ್ವಾ ಅಂದಾಗ, ನನಗೇನಾದರೂ ಮಾಡಿ ಇವ್ರ ಕೈಲಿ ಹಾಕ್ಸ್ಬೇಕಲ್ಲ ಅಂದ್ಬಿಟ್ಟು, ರೀ ನನಗೆ ಎಟಕ್ತಾನೆ ಇಲ್ಲ ಅಂತೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಇದಕ್ಕೇನು ಕಮ್ಮಿ ಇಲ್ಲ ನೀನು ಅಂತೇಳ್ಬಿಟ್ಟು, ಇರೋ ಹಾಕ್ತೀನಿ ಅಂತೇಳ್ಬಿಟ್ಟು ವಿವೇಕ್ ಕಾರ್ ಡಿಕ್ಕಿನ ಹಾಕ್ತಾರೆ. ರೀ ಕತ್ಲಲ್ಲಿ ನಾನು ಒಬ್ಬಳನ್ನೇ ಬಿಟ್ಟು ನೀವು ಈ ಥರ ಹೋಗ್ತಾ ಇದ್ದೀರಲ್ಲ, ಹೆಂಡ್ತಿ ಅನ್ನೋ ಪ್ರೀತಿ ಇಲ್ವ ರೀ ನಿಮಗೆ ಅಂದಾಗ, ಪಾಪ ಬರೋಕ್ಕೆ ಗೊತ್ತಾಯಿತು ಹೋಗೋಕ್ಕೆ ಗೊತ್ತಾಗಲ್ವಾ ರೀ, ಈ ಒಂದು ರೊಮ್ಯಾಂಟಿಕ್ ಸಂಜೆಲಿ ನಾವಿಬ್ಬರು ಕೈ ಹಿಡ್ಕೊಂಡು ಹೋದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ರೀ ಅಂತೇಳ್ಬಿಟ್ಟು ಗೌರಿ ಹೇಳ್ತಾ ಇರ್ತಾಳೆ. ರೊಮ್ಯಾಂಟಿಕ್ ಸಂಜೆ ಮಾಡ್ತೀನಿ, ರೊಮ್ಯಾಂಟಿಕ್ ಸಂಜೆ ನೀನು ಮುಂದೆ ನಡಿ, ನಾನು ನಿನ್ನಿಂದೆ ಬರ್ತೀನಿ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾ ಇರ್ತಾರೆ. ನಮ್ಮ ವಿವೇಕ್ ಮತ್ತು ಗೌರಿ ಈ ಕಿತಾಪತಿ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಪ್ರೀತಿಲಿ ಇರ್ತಾರಲ್ಲ, ಇದನ್ನು ನೋಡೋಕ್ಕೆ ಒಂದು ಚಂದ ಅಂತಲೇ ಹೇಳ್ಬೋದು. ಇನ್ನು ಮಾರ್ನಿಂಗು ಗೌರಿ ಕಾಫಿನ ಕೊಡೋಕ್ಕೆ ಬರ್ತಾಳೆ. ವಿವೇಕ್ ಅವರು ಇನ್ನೂ ಮಲಗಿರ್ತಾರೆ. ವಿವೇಕ್ ಇನ್ನೂ ಮಲಗಿದಿರಲ್ಲ, ನಾನು ಎಬ್ಬರಿಸೋದ್ರಂತೂ ಖಂಡಿತ ಬೈತಾರೆ ಅಂತೇಳ್ಬಿಟ್ಟು ಅಲಾರಾಮಲ್ಲಿ 5 ನಿಮಿಷಕ್ಕೆ ಅಲಾರಾಮ್ನ ಫಿಕ್ಸ್ ಮಾಡಿ ಗೌರಿ ವಾಶ್ರೂಮಲ್ಲಿ ಹೋಗಿ ಎಲ್ಲನೂ ಸಹ ರೆಡಿ ಮಾಡಿಬಿಟ್ಟಿರ್ತಾಳೆ. ಇನ್ನು ವಿವೇಕ್ ಎದ್ದಿದ ತಕ್ಷಣ ಇದೇನಿದು ಟೈಮ್ ಆಗೋಯ್ತಾ, ಯಾರು ಅಲಾರಾಮ್ ಇಟ್ಟಿದ್ದು ಇದಕ್ಕೆ ಅಂತೇಳ್ಬಿಟ್ಟು ಎದ್ದು ನೋಡ್ತಾ ಇರ್ತಾರೆ. ಸರಿ ಓಕೆ ಇನ್ನೇನು ಆಗಿದೆಯಲ್ಲ ಟೈಮು ಅಂತೇಳ್ಬಿಟ್ಟು ಪಕ್ಕದಲ್ಲಿ ನೋಡಿದ್ರೆ ಬೆಡ್ ಕಾಫಿ ರೆಡಿ ಇರುತ್ತೆ. ಬೆಡ್ ಕಾಫಿ ಕುಡ್ದಾದ್ಮೇಲೆ ವಿವೇಕು ಇದನ್ನೆಲ್ಲ ಯಾರಪ್ಪ ಈ ಥರ ರೆಡಿ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ವಾಶ್ರೂಮ್ಗೆ ಹೋಗ್ತಾರೆ. ಅಲ್ಲೋಗಿ ನೋಡಿದ್ರೆ ಬ್ರಷ್ ಆ್ಯಂಡ್ ಪೇಸ್ಟ್ ರೆಡಿ. ಸೊ ಅದನ್ನು ಯೂಸ್ ಮಾಡಾದ್ಮೇಲೆ ಇದೆಲ್ಲ ಯಾರು ಮಾಡಿರೋದು ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಮತ್ತೆ ಈ ಕಡೆ ನೋಡ್ತಾರೆ ಟೆವೆಲ್ ರೆಡಿ. ಸೊ ಸ್ನಾನ ಮಾಡೋಕ್ಕೆ ಸ್ನಾನನೂ ಮಾಡ್ಕೊಂಬರ್ತಾರೆ. ನೋಡಿದ್ರೆ ಸೂಟು ಬೂಟು ಎಲ್ಲನೂ ಸಹ ರೆಡಿ. ಇದೆಲ್ಲ ಇವಳ ಕೆಲಸನೇನಾ, ಇವಳೇ ಪ್ರತಿಯೊಂದು ಮಾಡಿದ್ದಾಳೆ. ರಾತ್ರಿ ಎಲ್ಲ ಅಷ್ಟೊಂದು ಬೈದಿದ್ದೀನಿ, ಆದ್ರೂ ಇಷ್ಟು ಅಚ್ಚುಕಟ್ಟಾಗಿ ಎಲ್ಲ ಕೆಲಸ ಮಾಡ್ತಾಳಲ್ಲ ಈ ಹುಡುಗಿ, ಏನು ಅಂತ ಹೇಳಬೇಕು. ಈ ಪಿಂಕ್ ಕೋಟ್ನ ತೆಗ್ದಿಕ್ಕಿದ್ದಾಳ, ನಾನು ಇದನ್ನ ಹಾಕೋಬೇಕು ಅಂತ. ಇಲ್ಲ ನಾನು ಇದನ್ನ ಹಾಕೊಂಬಿಟ್ರೆ ಅವಳು ಮಾತು ಕೇಳೋ ಥರ ಆಗ್ಬಿಡುತ್ತೆ ಅಂತೇಳ್ಬಿಟ್ಟು ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ ವಿವೇಕು. ಇನ್ನು ಗೌರಿ ವಿವೇಕ್ ಬರಲಿಲ್ವಲ್ಲ ಅಂತೇಳ್ಬಿಟ್ಟು ನೋಡ್ತಾನೆ ಇರ್ತಾಳೆ ಮೆಟ್ಲು ಕಡೆಗೆ. ಆಶಾ ಇದ್ದವರು ಅದೇನು ಗೌರಿ ಅವಾಗಲಿಂದ ಆ ಕಡೆ ಬಗ್ಗಿ ನೋಡ್ತಿದ್ಯಲ್ಲ, ಯಾರನ್ನ ನೋಡ್ತಿದ್ಯಾ ಅಂದಾಗ, ಏನಿಲ್ಲ ಚಿಕ್ಕತ್ತೆ ಏನಿಲ್ಲ ಅಂತೇಳ್ಬಿಟ್ಟು ಗೌರಿ ಹೇಳ್ತಾ ಇರ್ತಾಳೆ. ಈ ಕಡೆ ಗೌರಿ ವಿವೇಕ್ನೇ ಕಾಯ್ಕೊಂಡು ನಿಂತಿರ್ತಾಳೆ. ಅಷ್ಟರಲ್ಲಿ ವಿವೇಕ್ ಅವರು ಬರ್ತಾರೆ. ಅಮ್ಮ ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತೇಳ್ಬಿಟ್ಟು ಸರಿತಾ ಸೋಫಾ ಮೇಲೆ ಕೂತಿರ್ತಾರೆ. ಅವ್ರ ಪರ್ಮಿಷನ್ನ ಕೇಳ್ತಾರೆ. ಸರಿ ಆಯಿತು ಕಣೋ ಹೋಗ್ಬಿಟ್ಟು ಬಾ ಅಂತೇಳ್ಬಿಟ್ಟು ನಮ್ಮ ಸರಿತಾ ಅವರು ಹೇಳ್ತಾರೆ. ಅತ್ತೆ ನಾನು ನಿಮ್ಮ ಹತ್ರ ಒಂದು ಪರ್ಮಿಷನ್ನ ಕೇಳಬೇಕಾಯ್ತು ಅಂದಾಗ, ಪರ್ಮಿಷನ್ನ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅತ್ತೆ ಅಂತಂದಾಗ, ಯಾಕತ್ತೆ ನನ್ನ ಮಗನೇ ನೋಡಲ್ಲ ಒಂಥರ ಸಿಂಡ್ರಿಸ್ಕೊಂಡು ನೋಡ್ತೀರಾ, ಯಾಕತ್ತೆ ನನ್ನನ್ನು ಈ ಮನೇಲಿ ಒಬ್ಳು ಅಂತ ಅಂದ್ಕೊಳೋದೇ ಇಲ್ವಲ್ಲ, ನಾನು ಅಂಥ ತಪ್ಪು ಏನು ಮಾಡಿದ್ದೀನಿ ಅಂತಂದಾಗ, ನೀನು ಏನು ತಪ್ಪು ಮಾಡೋದೇ ಬೇಡ, ನೀನು ನನ್ನ ಮಾತಾಡೋ ಅವಶ್ಯಕತೆ ಇಲ್ಲ, ಅದೇನು ಪರ್ಮಿಷನ್ ಅಂತಂದಾಗ, ಅತ್ತೆ ನಾನು ಸ್ವಲ್ಪ ತವ್ರ ಮನೆಗೆ ಹೋಗಿ ಬರಬೇಕಾಗಿತ್ತು ಅಂದಾಗ, ತವ್ರ ಮನೆಗೆ ಯಾಕೆ ಕಂಡೀಷನ್ ಗೊತ್ತಿಲ್ವಾ, ಈ ಮನೆಗೆ ಬಂದಾಗ ನೀನು ತವ್ರ ಮನೆಗೆ ಸಂಬಂಧನ ಕಡ್ಕೋಬೇಕು ಅಂದಾಗ, ಈ ಕಡೆ ಯಾವ ಸಂಬಂಧ ಇದು ಸರಿತಾ, ಇವಳೇನು ತಪ್ಪು ಮಾಡಿಲ್ಲ ಅಂತ ಗೊತ್ತಾಯ್ತಲ್ಲ, ಅದೆಲ್ಲ ಅಲ್ಲಿಗೆ ಬಿಟ್ಬಿಡು, ಪಾಪ ಏನೋ ಕೇಳ್ಕೊತಿದ್ದಾಳೆ ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಅತ್ತೆ ನೀವೇನು ಹೇಳ್ತಾ ಇದ್ದೀರಾ, ಸುಮ್ಮನೆ ಇರಿ ನಿಮ್ಗೆ ಗೊತ್ತಾಗಲ್ಲ ಅಂದಾಗ, ವಿವೇಕ್ ಇದ್ದೋನು, ಅಮ್ಮ ಯಾಕಮ್ಮ ಈ ರೀತಿ ನಡ್ಕೋತಾ ಇದೆಯಾ, ಅವ್ಳು ತವ್ರ ಮನೆಗೆ ಹೋಗ್ಬಿಟ್ಟು ಬರಲಿ ಬಿಡು, ಯಾಕೆ ಅಂದರೆ ನಾವು ಈ ಕಾಲದವ್ರು ಕಣಮ್ಮ, ಆ ಕಾಲದವ್ರ ಥರ ಡಿಫಿಕಲ್ಟಾಗೆಲ್ಲ ನಡ್ಕೋಬಾರ್ದು, ಅಲ್ಲ ಹೆಣ್ಮಕ್ಳು ತವ್ರ ಮನೆಯಿಂದ ಗಂಡನ ಮನೆಗೆ ಬಂದಿದ ತಕ್ಷಣವೇ ಆ ಸಂಬಂಧನೇ ಕಡ್ಕೊಬಿಡ್ತಾರ ಅಂತಂದ್ಬಿಟ್ಟು ಹೇಳ್ತಾರೆ. ಯಾಕತ್ತೆ ನನ್ನ ಮಗಳೇ ಯಾವಾಗಲೂ ನಿಷ್ಠುರವಾಗಿ ನೋಡ್ತೀರಾ, ಗಂಡನ ತಾಯಿ ಮನೆಯಿಂದ ಬಂದಮೇಲೆ ಅತ್ತೇನೆ ಅಮ್ಮ ಅಂತ ಅನ್ಕೋತಾರೆ, ನಾನೇನೋ ನಿಮ್ಮನ್ನ ಮಗಳ ಥರನೇ ಪ್ರೀತಿ ಮಾಡ್ತೀನಿ, ಆದರೆ ನೀವು ಯಾವತ್ತೂ ನನ್ನ ಮಗಳ ಥರ ನೋಡಲ್ಲ, ನಿಮಗೆ ಯಾವಾಗಲೂ ನನ್ನ ಮೇಲೆ ಕೋಪನೇ ಜಾಸ್ತಿ ಇರುತ್ತೆ, ಯಾಕತ್ತೆ ಈ ರೀತಿ ನನ್ನ ದೂರ ಇಡ್ತೀರಾ ಈ ಮನೆಯಿಂದ ಅಂತೇಳ್ಬಿಟ್ಟು ಗೌರಿ ಕೇಳ್ತಾ ಇರ್ತಾಳೆ. ಸಾಕು ನಿನ್ನ ಕಂತೆ ಪುರಾಣ, ಈಗೇನು ತವ್ರ ಮನೆಗೆ ಹೋಗ್ಬೇಕು ಅಂತ ತಾನೇ ನೀನು ಬಂದಿರೋದು ಅಂದಾಗ, ವಿವೇಕ್ ಇದ್ದೋನು, ಯಾಕಮ್ಮ ಏನಾಯಿತು, ಗೌರಿ ತವ್ರ ಮನೆಗೆ ಹೋಗ್ಬಿಟ್ಟು ಬರಲಿ ಬಿಡು ಪುಣ್ಯವತಿ, ನಾವೇನು ಅವ್ರ ಸಂಬಂಧನ ಕಡ್ದಿಲ್ವಲ್ಲ, ಪಾಪ ಅವಳು ಆಸೆ ಇರುತ್ತಲ್ವ ಅಂತೇಳ್ಬಿಟ್ಟು ವಿವೇಕ್ ವಾದ ಮಾಡ್ತಾರೆ. ಕರೆಕ್ಟು ವಿವೇಕ್ ನೀನು ಹೇಳ್ತಾ ಇರೋದು ಸರಿತಾ, ನೋಡು ತವ್ರ ಮನೆ ಅನ್ನೋದು ಹೆಣ್ಮಕ್ಳಿಗೆ ಗಂಡನ ಮನೆಯಲ್ಲಿ ಕೋಟಿ ಇದ್ರೂ ತವ್ರ ಮನೆಯಲ್ಲಿ ಆ ಗಂಜಿನೇ ಕುಡಿಲಿ, ಅದರಲ್ಲಿರೋ ಪ್ರೀತಿ ಬೇರೆ ಸಿಗಲ್ಲ, ಅದಕ್ಕೆ ಅವಳು ಕೇಳ್ಕೊತಾ ಇದ್ದಾಳೆ, ಬಿಡು ಹೋಗ್ಬಿಟ್ಟು ಬರಲಿ ಅಂತೇಳ್ಬಿಟ್ಟು ಅಜ್ಜಿನೂ ಹೇಳ್ತಾರೆ. ವಿವೇಕ್ ಇದ್ದವರು, ಹೌದಮ್ಮ ಅವಳು ಯಾವತ್ತೂ ಏನೂ ಕೇಳಲ್ಲ ನಮ್ಮನ್ನು, ಇವತ್ತು ಕೇಳ್ತಾ ಇದ್ದಾಳೆ ಅಂದರೆ ಹೋಗ್ಲಿ ಬಿಡು, ನಾವ್ಯಾಕೆ ಆ ಥರ ಕಠಿಣ ಜನ ಆಗಬೇಕು, ನಮಗೇನು ಅವಳು ತವ್ರ ಮನೆಗೆ ಹೋದರೆ ನಮಗೇನು ಪ್ರಾಬ್ಲಮ್ ಇಲ್ವಲ್ಲ, ಎಲ್ಲರಿಗೂ ಹೆಣ್ಮಕ್ಳಿಗೂ ನಾನು ಒಂದೇ ವಾದನೇ ಹೇಳೋದು ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ಸರಿ ಆಯ್ತಪ್ಪ ನೀನು ಹೆಂಡ್ತಿ ಪ್ರಕಾರ ಹೇಳ್ತಾ ಇದೆಯಲ್ಲ, ನಾನು ಇನ್ನೇನು ಹೇಳಿದ್ರು ಇಲ್ಲಿ ಏನು ನಡೆಯಲ್ಲ ಅಂತ ಅನಿಸುತ್ತೆ,
ಸೊ ಅವಳ ಮಾತೇ ನಡಿಬೇಕಾದ್ರೆ ಅಂದಾಗ, ಅಕ್ಕ ಯಾಕಕ್ಕ ಹಂಗೆ ಅನ್ಕೊಂತೀಯ, ಪಾಪ ಗೌರಿ ನಿನ್ನ ಹತ್ರ ಪರ್ಮಿಷನ್ ಕೇಳ್ಕೊಂಡು ಹೋಗ್ತಾ ಇದ್ದಾಳೆ, ಇದರಲ್ಲಿ ಏನಾಯ್ತಕ್ಕ ಅಂತೇಳ್ಬಿಟ್ಟು ಆಶಾನು ಹೇಳ್ತಾಳೆ. ಹೌದು ಸರಿತಾ, ನಿನ್ನ ಸೊಸೆ ತುಂಬ ಒಳ್ಳೆಯವಳು, ಎಷ್ಟು ನಿನ್ನ ಹತ್ರ ನೀಟಾಗಿ ಪರ್ಮಿಷನ್ ಕೇಳಿ, ಗಂಡನ ಹತ್ರ ಪರ್ಮಿಷನ್ ಕೇಳಿ ತವ್ರ ಮನೆಗೆ ಹೋಗಿ ಬರ್ತೀನಿ ಅಂತ ಕೇಳ್ಕೊತಿದ್ದಾಳೆ ಅಂತೇಳ್ಬಿಟ್ಟು ಅಜ್ಜಿನೂ ಹೇಳ್ತಾ ಇರ್ತಾರೆ. ಸರಿ ಆಯಿತು, ಹೋಗ್ಬಿಟ್ಟು ಬರಲಿ, ಅದರಲ್ಲಿ ನಂದೇನಿಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ಸರಿತಾ ಎದ್ದೋಗ್ಬಿಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅತ್ತೆ, ನೀವು ನನಗೆ ಕಳಿಸೋಕ್ಕೆ ಒಪ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತೇಳ್ಬಿಟ್ಟು ಗೌರಿ ಹೇಳ್ತಾ ಇರ್ತಾಳೆ. ಆಯ್ತಾಯಿತು, ಈ ಓವರ್ ತನಕ ಏನೂ ಇಲ್ಲ, ನಾನೇ ನಿನ್ನ ಒಪ್ಕೊಂಡಿಲ್ಲ, ಆದರೆ ನಿನ್ನ ತವ್ರ ಮನೆಗೆ ಹೋಗ್ಬೇಕು ಅಂತ ನಿನ್ನ ಗಂಡನೇ ಹೇಳ್ತಿರ್ಬೇಕಾದ್ರೆ ನಾನೇನೇನು ಮಾಡೋಕ್ಕಾಗುತ್ತೆ, ಹೋಗ್ಬಿಟ್ಟು ಬಾ ಅಂತೇಳ್ಬಿಟ್ಟು ಸರಿತಾ ಅಲ್ಲಿಂದ ಎದ್ದು ಹೋಗ್ಬಿಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ರೀ, ನಿಮ್ಮಿಂದನೇ ಇದೆಲ್ಲ ಆಗಿದ್ದು ಅಂತೇಳ್ಬಿಟ್ಟು ಗೌರಿ ವಿವೇಕ್ಗೆ ಥ್ಯಾಂಕ್ಸ್ ಹೇಳ್ತಾಳೆ. ಸರಿ ಆಯಿತು ಅಂತೇಳ್ಬಿಟ್ಟು ವಿವೇಕ್ ಅಲ್ಲಿಂದ ಹೊರಡ್ತಾರೆ. ಇನ್ನು ಈ ಕೋತಿ ಮೋನಿಕಾ ಮಾಡ್ತಾ ಇರೋ ಒಂದು ಕ್ಯಾಟ್ ವಾಕ್ ನೋಡ್ಬಿಟ್ಟು ಈ ಅನಿಕೇತು ಇವಳಿಗೇನು ಬಂದಿದೆ ಈ ದೊಡ್ಡರಾಗ, ಇದು ಇಷ್ಟಿಷ್ಟೇ ಬಟ್ಟೆ ಹಾಕೊಂಡಿದ್ದಾಳೆ ಅಂದಾಗ, ಮೋನಿಕಾ ಏನು ಮಾಡ್ತಾ ಇದೆಯಾ ಅಂದಾಗ, ಏನಾಯಿತು ಅನಿಕೇತ್, ಮಾಡೆಲ್ ನಾನೀಗ ಅಂದಾಗ, ಅಲ್ಲ ಇಷ್ಟು ಚಿಕ್ಕ ಚಿಕ್ಕ ಬಟ್ಟೆನ ಹಾಕೊಂಡಿದ್ಯಲ್ಲ, ಏನು ನಮ್ಮ ಮನೆಗೆ ಏನಾದರೂ ಬಟ್ಟೆ ಕೊರತೆ ಇದೆಯಾ ಅಂತೇಳ್ಬಿಟ್ಟು ಅನಿಕೇತ್ ಕೇಳ್ತಾರೆ. ಓಹ್ ಸೊ ವಾಟ್ ಅನಿಕೇತ್, ನೀನು ಇದೇ ಥರ ನಡ್ಕೊತಾ ಇದೆಯಲ್ಲ, ನನ್ನ ಮಾಡೆಲ್ ಅಂತ ಈ ಡ್ರೆಸ್ಗಳನ್ನೆಲ್ಲ ನಾನು ತರಿಸ್ಕೊಂಡಿದ್ದು ನಿನ್ಗೆ ಗೊತ್ತೇ ಇಲ್ವಾ ಅಂದಾಗ, ಓಹೋ ಅದಕ್ಕೆ ನೀನು ಈ ಥರ ಎಲ್ಲ ಮೆರಿತಾ ಇರೋದು ಅಂದಾಗ, ನೋಡು ಅನಿಕೇತ್ ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅಂತ ನೋಡು, ನನ್ನನ್ನು ನೋಡಿದ ತಕ್ಷಣ ಇಡೀ ಸ್ಟೇಟೇ ಹಂಗೆ ಸ್ಟ್ರಂಗ್ ಆಗಿಬಿಡ್ಬೇಕು, ಆ ಥರ ಝೀರೋ ಮೇಂಟೆನೆನ್ಸ್ ಮಾಡಿದ್ದೀನಿ ಅಂತೇಳ್ಬಿಟ್ಟು ಕನ್ನಡಿ ಮುಂದೆ ನಿಂತ್ಕೊಂಡು ಮೆರಿತಾ ಬಿದ್ದಿರ್ತಾಳೆ. ಅನಿಕೇತಿದ್ದೋನು, ಓಹೋ ಅದ ನಿನ್ನ ಪ್ಲ್ಯಾನು, ಸರಿ ಆಯಿತು ಮೆರಿ ಇನ್ನೊಂದು 2 ನಿಮಿಷ ನೀನು ಹಾಲ್ಗೆ ಹೋಗಿದ್ರೆ ಅಲ್ಲೇ ಉಗಿದು ಉಪ್ಪಾಕಿ ಕಳಿಸ್ತಾರೆ, ನೀನು ಮೆರಿಯೋದು ಹಾಳಾಗೋಗ್ಲಿ. ಅಯ್ಯೋ ಇವಾಗ ನನ್ನ ನಾಟಕನ ಸ್ಟಾರ್ಟ್ ಮಾಡಬೇಕು, ಅಯ್ಯೋ ದೇವ್ರೆ ನಾನು ನಿನ್ನ ನೋಡಿ ಕಳೆದು ಹೋಗ್ಬಿಟ್ಟೆ ಮೋನಿಕಾ, ಕಳೆದು ಹೋಗ್ಬಿಟ್ಟೆ, ಹೆಂಗೆ ಕಾಣ್ತಾ ಇದ್ದೀನಿ ಅನಿಕೇತ್ ಏನು ಅನಿಸ್ತಾ ಇದೆ ನಾನು ನೋಡಿ ಅಂತೇಳ್ಬಿಟ್ಟು ಈ ಕಡೆ ಹತ್ರ ಬರ್ತಾಳೆ ಮೋನಿಕಾ. ಏನು ಹೇಳಿ ಮೋನಿಕಾ, ನಿನ್ನ ನೋಡಿ ನಾನು ಅಲ್ಲೇ ಹಂಗೆ ಕಳೆದೋಗ್ಬಿಟ್ಟೆ, ಇದ್ಯಾರಿದು ಇಷ್ಟು ಬಾಲಿವುಡ್ ಹೀರೋಯಿನ್ ಥರ ಇದ್ದಾರೆ ಅಂತ ಅನಿಸ್ಬಿಡ್ತು ಅಂದಾಗ, ಮತ್ತೆ ನಾನು ಅಂದರೆ ಸುಮ್ಮನೆನಾ, ನೀನೇ ಇಷ್ಟು ಕಳೆದೋಗಿದ್ಯಾ ಅಂದರೆ ಇನ್ನು ಆಚೆ ಜನ ನೋಡಿದ್ರೆ ಫಿದ್ದ ಆಗಿಬಿಡ್ಬೇಕು, ನಾನೇ ಮಾಡೆಲಲ್ಲಿ ಗೆಲ್ಲೋದು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಪರ್ಫೆಕ್ಟ್ ಮೋನಿಕಾ, ನೀನೇ ಗೆಲ್ಲೋದು, ಅದರಲ್ಲಿ ಡೌಟೇ ಇಲ್ಲ. ಅಲ್ಲ ಆ ಗೌರಿಯಿಂದ ನಾನು ಹೆಚ್ಚು, ಆ ಗೌರಿಯಲ್ಲಿ ನಾನೆಲ್ಲಿ, ಅವಳು ಸೀರೆ ಉಟ್ಕೊಂಡು ಮುದ್ಸ್ರೆ ತಿರ್ಗ್ತಾಳೆ, ನಾನು ನನ್ನ ಕೆರಿಯರ್ ಏನು, ನಾನು ದೊಡ್ಡ ಮಾಡೆಲ್ ಆಗಬೇಕು ಅಂತ ಇರೋಳು ಅಂತೇಳ್ಬಿಟ್ಟು ಸ್ಕೋಪ್ನ ಕೊಡ್ತಿರ್ತಾಳೆ. ಮಾಡು ಐತೆ ನಿನಗೆ ಮುಂದಕ್ಕೆ ಮಂಗಳಾರತಿ, ನಿನ್ನನ್ನು ನೋಡಿ ಎಲ್ಲ ಉಗಿದಪ್ಪ ಹಾಕ್ತಾರೆ, ಸೊ ಆಮೇಲೆ ಇರೋದು ನನಗೆ ಹಬ್ಬ ಅಂತೇಳ್ಬಿಟ್ಟು ಅನಿಕೇತ್ ಮಾತಾಡ್ತಿರ್ತಾನೆ. ಇನ್ನು ಮನೆ ಮುಂದೆ ನಿಂತ್ಕೊಂಡು ಆಟೋಗೆ ಕಾಯ್ತಾ ಇರ್ತಾಳೆ. ಅಷ್ಟರಲ್ಲಿ ವಿವೇಕ್ ಅವರು ಬರ್ತಾರೆ. ಅಲ್ಲ ಡ್ರಾಪ್ ಕೊಡಿ ಅಂತ ಕೇಳಿದ್ರೆ ಕೊಡಲ್ಲ ಅಂತೀನ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಬಾ ಬಂದು ಕುತ್ಕೋ ಅಂತ ಹೇಳಿದ್ರೆ ನಾನು ಕುತ್ಕೊಳ್ಳಲ್ಲ ಅಂತೀನ ಅಂದ್ಬಿಟ್ಟು ಗೌರಿ ಮೂತಿ ತಿರುಗಿಸ್ತಾ ಇರ್ತಾಳೆ. ಇಷ್ಟು ದುರಾಂಕರ ನೋಡು, ಬೇಕು ನಾನೇ ಕರೀಲಿ ಅಂತ ಮಾಡ್ತಿದ್ದಾಳೆ ಅಂತೇಳ್ಬಿಟ್ಟು ಹೇಳ್ತಾರೆ. ಏನೋ ಬಂದು ಕುತ್ಕೊಳ್ಳೋಕ್ಕಾಗಲ್ವ ಅಂದಾಗ, ನೀವು ಕರೆದ್ರೆ ಅಲ್ವಾ ಬಂದು ಕುತ್ಕೊಳ್ಳೋದು ಅಂದಾಗ, ಬರೀ ಕೊಬ್ಬು ನಿನಗೆ, ಬಂದು ಕುತ್ಕೋ ಅಂತೇಳ್ಬಿಟ್ಟು ಹೇಳ್ತಾರೆ. ಥ್ಯಾಂಕ್ಸ್ ರೀ, ನೀವು ನನ್ನ ಕರೆದಿದ್ದಕ್ಕೆ, ಬೆಲ್ಟ್ ಹಾಕಲ್ವಾ ಅಂದಾಗ, ಏನು ನಾನು ಬೆಲ್ಟ್ ಹಾಕ್ಬೇಕಾ, ನಿಂಗೆ ಬೆಲ್ಟ್ ಹಾಕೋಣಕ್ಕೆ ಬರಲ್ವ ಅಂದಾಗ, ನೀವೇ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಅಪ್ಕೊಳ್ಳೋಂಗಿರುತ್ತೆ ಅಂದ್ಬಿಟ್ಟು ಗೌರಿ ಹೇಳ್ತಿರ್ತಾಳೆ. ನಿಂದು ಬರೀ ಇದೇ ಆಗೋಯ್ತು, ಬಾಯಿ ಮುಚ್ಕೊಂಡಿದ್ರೆ ಸರಿ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾ ಇರ್ತಾರೆ. ಇನ್ನು ಅನಿಕೇತ್, ಅಮ್ಮ ಮೋನಿಕಾ ಈ ಅವತಾರದಲ್ಲಿ ನೋಡ್ಕೊ ಈಗ ಬರ್ತಾಳೆ ಅಂದಾಗ, ಬರಲಿ ಇರೋ ನೋಡೋಣ ಅಂತೇಳ್ಬಿಟ್ಟು ಚಂಚಲ ಕಾಯ್ಕೊಂಡು ಕೂತಿರ್ತಾಳೆ. ಅಷ್ಟರಲ್ಲಿ ಮೋನಿಕಾ ಅಟಕ ಅಂತೇಳ್ಬಿಟ್ಟು 5 ಚಪ್ಪಲಿನ ಹಾಕ್ಕೊಂಡು ಮೆಟ್ಲಿಂದ ಇಳಿದು ಬರ್ತಾ ಇರ್ತಾಳೆ. ಆಶಾ ಇವಳು ಅವತಾರ ನೋಡು, ಏಯ್ ನಿಂತ್ಕೊ ಮೋನಿಕಾ, ಏನಿದು ನಿನ್ನ ಅವತಾರ, ನೀನು ಯಾವ ಮನೇಲಿ ಇದೆಯಾ ಅಂತ ನಿನಗೆ ಗೊತ್ತಾ ಅಂದಾಗ, ಏನು ಆಂಟಿ ಏನಾಯ್ತು ನಿಮಗೆ ಅಂತೇಳ್ಬಿಟ್ಟು ಈ ಮೋನಿಕಾ ಕೇಳ್ತಾಳೆ. ಅಲ್ಲ ಇಷ್ಟು ತುಂಡು ಬಟ್ಟೆ ಹಾಕ್ಕೊಂಡು ಮನೆಯಿಂದ ಆಚೆಗೆ ಹೋದರೆ ದೀನ ಬಂಧು ಕುಟುಂಬದ ಮರ್ಯಾದೆ ಗೌರವ ಏನಾಗಬೇಕು ಅಂದಾಗ, ಏನಾಗುತ್ತೆ, ನಾನು ದೊಡ್ಡ ಮಾಡೆಲ್, ಅದಕ್ಕೆ ಈ ರೀತಿ ಹಾಕ್ಕೊಂಡಿದ್ದೀನಿ. ಅಲ್ಲ ನಿನಗೆ ಬಸ್ರಿ ಅನ್ನೋ ಪ್ರಜ್ಞೆನೂ ಇಲ್ವಾ, ಈ ರೀತಿ ಅವತಾರದಲ್ಲಿ ಬಟ್ಟೆ ಹಾಕ್ಕೊಂಡಿದ್ಯಲ್ಲ ಅಂತೇಳ್ಬಿಟ್ಟು ಈ ಕಡೆ ಆಶಾ ಬೈತಾ ಇರ್ತಾಳೆ. ನೋಡಮ್ಮ ಯಾವ ರೀತಿ ಅವಳು ಬಸ್ರಿ ಅನ್ನೋದು ಗೊತ್ತಿಲ್ಲ, ನೋಡಮ್ಮ ಎಂಥ ಡ್ರೆಸ್ ಹಾಕ್ಕೊಂಡಿದ್ದಾಳೆ ಅಂದಾಗ, ಅಯ್ಯೋ ಸುಮ್ಮನೆ ರನಿಗೆ ಹಾಳಾಗೋಗ್ಲಿ, ನಾವಿಬ್ಬರು ಮಜಾ ತಗೊಳ್ಳೋಣ, ಅವಳು ಬಸ್ರಿನ, ಅವಳ ಅವತಾರ ನೋಡು, ನಾವೇನು ಬೆಂಕಿ ಹಚ್ಚೋದೇ ಬೇಡ, ಅವಳೇ ಹಚ್ಚಿಬಿಡ್ತಾಳೆ, ಈಗ ಆಶಂಗೆ ಹೆಂಗೆ ಕ್ಲಾಸ್ ತೆಗಿತಾಳೆ ನೋಡ್ಕೊ ತಗೊತಾಳೆ ಅಂದ್ಬಿಟ್ಟು ಈ ಚಂಚಲ ಹೇಳ್ತಿರ್ತಾಳೆ. ಏನು ಆಂಟಿ ಯಾಕೆ ಹೊಟ್ಟೆ ಉರಿನಾ, ನಾನು ಇಷ್ಟು 0 ಸೈಜಲ್ಲಿ ಇದ್ದೀನಿ ಅಂತ, ನೀವು ನೋಡಿದ್ರೆ XL ಅಲ್ಲ XXL XXX ಥರ ಇದ್ದೀರಾ, ನಿಮಗೆ ನನ್ನ ಥರ ಬಳ್ಳಿ ಥರ ಬಳ್ಕೋಕ್ಕಾಗಲ್ವಲ್ಲ, ಅದಕ್ಕೆ ಹೊಟ್ಟೆ ಕಿಚ್ಚು ಅಂತ ಅನಿಸುತ್ತೆ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಏನು ನಾನು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೀನಾ, ನನಗೆ ನಿನ್ನ ಥರ ಇರಬೇಕು ಅಂತ ಆಸೆನಾ, ಚಾನ್ಸೇ ಇಲ್ಲ, ನಾನು ಆ ಥರ ಏನು ಬರ್ಗೆಟ್ಟಿಲ್ಲ ಅಂತೇಳ್ಬಿಟ್ಟು ಆಶಾ ಬೈತಾ ಇರ್ತಾಳೆ. ನನಗೆಲ್ಲ ಅರ್ಥ ಆಗುತ್ತೆ, ನೀವೆಲ್ಲ ಏನಿದ್ರು ಮನೆ ಮಠ 4 ಗೋಡೆ ಈ ಸೀರೆ ಪಾತ್ರೆ ತಿಕ್ಕೊಂಡಿರೋಕ್ಕಷ್ಟೇ ನೀವು ಲಾಯಕ್ಕು, ನಂತರ ನೀವು ಚೆನ್ನಾಗಿಲ್ವಲ್ಲ ಅದಕ್ಕೆ ಇಷ್ಟೊಂದು ಹೊಟ್ಟೆ ಉರಿ, ನನ್ನ ಗಂಡನ ಮತ್ತೇನೆ ಕೇಳ್ತಾ ಇಲ್ಲ, ನೀವ್ಯಾರು ನಾನು ಕೇಳೋಕ್ಕೆ, ಮೈಂಡ್ ಯುವರ್ ಓನ್ ಬಿಸ್ನೆಸ್, ನಿಮ್ಮ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊಳ್ಳಿ, ನಾನು ಮಾಡೆಲಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ ಇದ್ದೀನಿ, ಹೊಟ್ಟೆ ಕಿಚ್ಚು ಬೀಳಬೇಡಿ ಅಂತೇಳ್ಬಿಟ್ಟು ಬಾಯಿಗೆ ಹೋದಂಗೆ ಮೌನಿಕಾ ಮಾತಾಡ್ತಿರ್ತಾಳೆ. ಏನೋ ಇವಳು ಹಿಂಗೆ ಮಾತಾಡ್ತಿದ್ದಾಳೆ ಅಂದಾಗ, ಅಮ್ಮ ನಾನು ಹೇಳಲಿಲ್ವ ಇವಳಿಗೆ ಮೈ ತುಂಬ ದುರಾಂಕಾರ ಅಂತ ಹೇಳ್ಬಿಟ್ಟು ಅನಿಕೇತ್ ಹೇಳ್ತಾ ಇರ್ತಾನೆ.
ಇಷ್ಟು ದುರಾಂಕಾರ ಇದ್ದರೆ ಈ ರೀತಿ ಮಾತಾಡ್ತಿದ್ಯಾ ನೀನು ಅಂದಾಗ, ಮತ್ತೆ ಇನ್ನೇನು ಆಂಟಿ ನಿಮಗೆ ಈ ರೀತಿ ಇರೋಕ್ಕಾಗಲ್ವಲ್ಲ, ಅದಕ್ಕೆ ಒಳಗಡೆನೇ ಹೊಟ್ಟೆ ಕಿಚ್ಚಿರುತ್ತೆ, ಅದಕ್ಕೆ ಈ ರೀತಿ ಆಡ್ತಾ ಇದ್ದೀರಾ, ನೀವೆಲ್ಲ ಏನಿದ್ರು ಮುಸ್ರೆ ತಿಕ್ಕಕ್ಕಷ್ಟೇ ಲಾಯಕ್ಕು ಅಂತೇಳ್ಬಿಟ್ಟು ನನ್ನ ಬಿಸ್ನೆಸ್ಗೆ ನೀವು ಬರಬೇಡಿ ಅಂತೇಳ್ಬಿಟ್ಟು ಮೋನಿಕಾ ಅಲ್ಲಿಂದ ಹೋಗ್ತಾಳೆ. ಆಶಾ ಪಾಪ ಕಣ್ಣೀರು ಹಾಕ್ಕೊಂಡು ನಿಂತಿರ್ತಾಳೆ. ಅಲ್ಲ ಈ ಆಶನಿಗೆ ಕಣ್ಣೀರು ಹಾಕ್ಸ್ಬಿಟ್ಲಲ್ಲೋ ಯಾಳಾದ ಪಾಪಿ ಅಂದಾಗ, ಮತ್ತೆ ನೋಡ್ಕೊಳಮ್ಮ ಆಚೆಗೆ ಹೋಗಿ ಅವಳ ಫೋಟೋಗಳು ಬರಲಿ, ಆಮೇಲೆ ಇರೋದು ಮರ್ಯಾದೆ, ಇವಳ ಮನೇಲಿ ಒಂದು ನಿಮಿಷ ಇರಿಸ್ಕೊಳ್ಳಲ್ಲ ಆಚೆಗೆ ಹಾಕ್ಬಿಡ್ತಾರೆ ಅಂದಾಗ, ಹಾಗೆ ಆಗ್ಬೇಕು ತಾನೆ, ನಮಗೂ ಅದೇ ಬೇಕಿರೋದಲ್ವೇನೋ ಅಂತೇಳ್ಬಿಟ್ಟು ಈ ಕಡೆ ಚಂಚಲ ಹೇಳ್ತಾ ಇರ್ತಾಳೆ. ಇವಳಿಗೆ ಈ ಫೋಟೋಗಳನ್ನ ಇನ್ನೂ ಯಾವ ರೀತಿ ತೆಗಿಸ್ಬೇಕೋ ಆ ರೀತಿ ತೆಗೆಸು, ಇನ್ನೂ ಎಷ್ಟು ಚಿಕ್ಕ ಬಟ್ಟೆ ಹಾಕಬೇಕೋ ಅಷ್ಟು ಚಿಕ್ಕ ಬಟ್ಟೆ ಹಾಕ್ಸು, ಆವಾಗ ಈ ಮನೆಯಲ್ಲಿರೋರು ಇವಳನ್ನ ಉಗಿದು ಉಪ್ಪಾಕಿ ಮನೆಯಿಂದ ಆಚೆ ಹಾಕ್ತಾರೆ ಅಂತೇಳ್ಬಿಟ್ಟು ಚಂಚಲ ಹೇಳ್ಕೊಡ್ತಿರ್ತಾಳೆ. ನೋಡ್ಕೊಳಮ್ಮ ಯಾವ ರೀತಿ ಫೋಟೋ ಶೂಟ್ ಮಾಡಿಸ್ತೀನಿ ಅಂತೇಳ್ಬಿಟ್ಟು ಅನಿಕೆ ತಿಳ್ತಿರ್ತಾರೆ. ಏನು ಅಂದರೆ ನಿಮ್ಮ ಜೊತೆ ಹೋಗ್ತಾ ಇರೋದು ನಮ್ಗೆ ಖುಷಿ ಆಗ್ತಾಯಿದೆ ಅಂದಾಗ, ಅಯ್ಯಯ್ಯೋ ನಾನೇನು ಫಾರಿನ್ಗೆ ಕರ್ಕೊಂಡು ಹೋಗ್ತಿದ್ದೀನಿ, ಯಾಕೆ ಇಷ್ಟೊಂದು ನಿಲ್ತಾ ಇದೆಯಾ ಅಂದ್ಬಿಟ್ಟು ವಿವೇಕ್ ಕೇಳ್ತಾರೆ. ಫಾರಿನಿಗೆ ಕರ್ಕೊಂಡೋದ್ರು ನನಗೆ ಅಷ್ಟು ಖುಷಿ ಆಗಲ್ಲ, ಆದರೆ ನಿಮ್ಮ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀರಲ್ಲ ನನಗೆ ಅಷ್ಟೇ ಖುಷಿ ಅಂದಾಗ, ಅದು ಹೋಗ್ತಾ ಇರೋದು ಇಲ್ಲಿರೋ ತವ್ರ ಮನೆಗೆ ಅಂದಾಗ, ಹೌದು ರೀ ನಿಮ್ಮ ಮನೇಲಿ ನೀವು ಅದೇನೋ ಹೇಳ್ತಾರಲ್ಲ ತರಾವಳಿ ಊಟ ಇಕ್ಬೋದು, ಅದ್ರ ಮುಂದೆ ಅಮ್ಮ ಕೊಡೋ ಕೈ ತುತ್ತಿದೆಯಲ್ಲ ಅದ್ರ ಮುಂದೆ ಈ ತರಾವಳಿ ಊಟ ಏನೂ ಅಲ್ಲ ರೀ ಅಂದಾಗ, ಸರಿ ಆಯಿತು ಇನ್ನು ಮುಂದೆ ಒಬ್ಬ ಬಾಯ್ನ ಅಂದರೆ ಡೆಲಿವರಿ ಬಾಯ್ನ ಇಟ್ಬಿಡ್ತೀನಿ, ಅಲ್ಲಿಂದನೇ ಊಟ ತರಿಸ್ಕೊಬಿಡು ಅಂದಾಗ, ಸುಮ್ಮನೆ ಇರ್ರಿ ಏನು ರೀ ಇಷ್ಟೊಂದು ಕಾಮಿಡಿ ಮಾಡ್ತೀರಾ ಅಂದಾಗ, ಈ ಕಡೆ ಒಂದು ಹಾಡು ಹಾಕ್ತಾಳೆ. ಸೊ ಏನಿದು ಪ್ಯಾಥೋ ಸಾಂಗ್ ಹಾಕಿದೆಯಲ್ಲ ಅಂದಾಗ, ಲವ್ ಸಾಂಗ್ ಹಾಕ್ಬೇಕಾ ರೀ, ನಾನೇ ಇಲ್ಲೇ ಕೂತಿದ್ದೀನಲ್ಲ, ಲವ್ ನೀನೇ ಇದೆಯಲ್ಲ ಅಂತ ಅಂದ್ಬಿಟ್ಟು ವಿವೇಕ್ ಅಂದ್ಬಿಡ್ತಾರೆ. ಓಹೋ ನಾನೇ ನಿಮ್ಮ ಲವ್ವು ಅಂತ ಹೇಳ್ತಾ ಇದ್ದೀರಾ, ಅರ್ಥ ಆಯಿತು ಬಿಡ್ರಿ ಅಂತೇಳ್ಬಿಟ್ಟು ಈ ಕಡೆ ಗೌರಿ ಫುಲ್ಲು ಅವಳಿಗೆ ವಿವೇಕ್ ಜೊತೆ ಹೋಗ್ತಾ ಇರೋದೇ ತುಂಬ ಖುಷಿಯಲ್ಲಿರ್ತಾಳೆ. ರೀ ಇದೇ ರೀತಿ ಲವ್ ಸಾಂಗ್ ಹಾಕ್ಕೊಂಡು ನಾವಿಬ್ಬರು ಹಗ್ ಮಾಡ್ಕೊಂಡು ಹೋಗ್ತಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಅನ್ನೋಷ್ಟರಲ್ಲಿ, ರೀ 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 ಹೂವು ಅಂತೇಳ್ಬಿಟ್ಟು ಗೌರಿ ಕೂಗ್ತಾಳೆ. ಹೂವದಮ್ಮ ಗೌರಿ ನೋಡಿ ನೀನಾ ಅಂತೇಳ್ಬಿಟ್ಟು ಓಡೋತಿರ್ತಾಳೆ. ನಿಂತ್ಕೊಳ್ಳಿ ಅಮ್ಮ ಯಾಕೆ ಓಡೋಗ್ತಿದ್ದೀರ ಅಂದಾಗ, ಯಪ್ಪ ಇವಳು ಸವಾಸ ಸಾಕು ಅಂತೇಳ್ಬಿಟ್ಟು ಹೇಳ್ತಿರ್ತಾಳೆ. ನಾನು ಹೂವು ಕೊಡಲ್ಲ ಅಂತ, ನೋಡಿ ನಾನು ಹೂವು ತಗೋತಾ ಇರೋದು ಕೊಡಿ ಅಂತೇಳ್ಬಿಟ್ಟು ದುಡ್ಮಲ್ಗೆ ಹೂವನ ತಗೋತಾರೆ. ತೊಗೊಳ್ಳಿಯಪ್ಪ ಅಂತೇಳ್ಬಿಟ್ಟು ಕಾಸು ಇಸ್ಕೊಂಡು ದುಡ್ಮಲ್ಗೆ ಹೂವನ ಗೌರಿಗೆ ವಿವೇಕ್ ಅವರು ಕೊಡ್ತಾರೆ. ರೀ ಇಷ್ಟೊಂದು ಹೂವು ಕೊಡ್ತಾ ಇದ್ದೀರಲ್ಲ, ಒಂದೊಂದು ಹೂದಲ್ಲೂ ಎಷ್ಟು ಪರಿಮಳ ಇದೆ, ಆ ಬೀಸ್ತಿರೋ ಪರಿಮಳದಲ್ಲಿ ನಿಮ್ಮ ಪ್ರೀತಿ ಹಂಗೆ ಅರಳ್ತಾ ಇದೆ. ಈ ಹೂವನ ಮುಟ್ಕೊಂಡು ನಾನು ನೀನು ಈ ಕಾರಲ್ಲಿ ಜಾಲಿಯಾಗಿ ಹೋಗ್ತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವೇ ರೀ ಅಂತೇಳ್ಬಿಟ್ಟು ಗೌರಿ ಹೇಳ್ತಾ ಇರ್ತಾಳೆ. ಓಹೋ ಬೇರೆ ಮೂಮೆಂಟಲ್ಲೇ ಇದೆಯಾ, ಇದರಲ್ಲೇ ಇದೆಯಾ ಮೂಡಲ್ಲಿ, ಈಗ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಸರಿ ಅಂದಾಗ, ಸುಮ್ಮನೆ ಇರ್ರಿ ಲವ್ ಸಾಂಗ್ ಹಾಕ್ತೀನಿ ನೋಡಿ ಇವಾಗ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ಲವ್ ಸಾಂಗ್ ಹಾಕ್ಕೊಂಡು ಗೌರಿ ಮತ್ತು ವಿವೇಕ್ ಒಬ್ಬೊಬ್ಬರನ್ನ ನೋಡಿಕೊಂಡು ಗೌರಿ ಫುಲ್ಲು ನಾಚ್ಕೊತಾ ಇರ್ತಾಳೆ. ವಿವೇಕ್ ಮಾತ್ರ ಕೋಪದಲ್ಲೇ ಇರ್ತಾರೆ. ಸೊ ಏನೇ ವಿವೇಕ್ ಕೋಪದಲ್ಲಿದ್ರೂ ಗೌರಿ ಕಂಡ್ರೆ ವಿವೇಕ್ಗೆ ತುಂಬಾ ಇಷ್ಟ. ಯಾಕೆಂದರೆ ಇಷ್ಟು ಒಳ್ಳೆ ಗುಣ ನಡತೆ ಇರೋ ಹುಡುಗಿನ ಯಾರು ತಾನೇ ಇಷ್ಟಪಡಲ್ಲ ಹೇಳಿ. ನೋಡೋಣ ಮುಂದಕ್ಕೆ ಮೋನಿಕಂಗೆ ಮರ್ಯಾದೆ ಹೋಗಿ ಮನೆಯಿಂದ ಆಚೆ ಆಗ್ತಾಳ ಸಿಗಾಕೋತಾಳ ಅಂತ ಗೌರಿ ತವ್ರ ಮನೆಗೆ ಹೋಗಿ ಅವ್ರ ಅಪ್ಪ ಅಮ್ಮನ ಮಾತಾಡ್ಸ್ಕೊಬರ್ತಾರೆ. ವಿವೇಕ್ಗೆ ಇನ್ನೂ ಇಷ್ಟ ಆಗ್ತಾರಂತ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.